ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಳೆದ 25 ದಿನಗಳಿಂದ ತಾಳಿಗುಡಿ ನಗರ ವ್ಯಾಪ್ತಿಯಲ್ಲಿ ಪ್ರಜಾಸೌಧ ನಿರ್ಮಾಣ ಆಗ್ಬೇಕಂತೇಳಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹೋರಾಟ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿ ಬಂಧುಗಳೇ, ಭಾವಸಾರ ಕ್ಷತ್ರಿಯ ಸಮಾಜದ ಬಂಧುಗಳೇ, ವಿವಿಧ ಎಲ್ಲ ತಾಳಿಗುಡಿ ನಗರದ ನಾಗರಿಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಹೋರಾಟ ಸಮಿತಿಯ ಈರೋರು ಪ್ರಮುಖರು ಮಾತಾಡತಕ್ಕಂಥ ಮಾತುಗಳು ಪರಶುರಾಮ್ ಸಂಗಡಿಯವರು ಮತ್ತು ನಮ್ಮ ವಿಜಯ್ ಸಿಂಗ್ ಹಜೇಜ್ ಅವರು, ಇವರಿಬ್ಬರು ಮಾತುಗಳಿಗೆ ಸಂಪೂರ್ಣ ನನ್ನ ಸಹಮತವನ್ನ ನಾನು ವ್ಯಕ್ತ ಮಾಡ್ತೇನೆ. ಯಾಕಂದ್ರೆ ಅದನ್ನೇ ಮಾತಾಡೋದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಕಾರಣದ ಅವ್ರು ಸಂಪೂರ್ಣ ಏನು ಅವರಿಬ್ಬರು ಮಾತಾಡಿದ್ರೆ ಆ ಮಾತುಗಳಿಗೆ ನಾನು ಸಹಮತವನ್ನು ವ್ಯಕ್ತ ಮಾಡ್ತೇನೆ. ಜೊತೆಗೆ ಇವತ್ತು ಬಹು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆ ಊರಲ್ಲಿ ಭಾವಸಾರ ಅಂಬಾಭವಾನಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಉಪಸ್ಥಿರತಕ್ಕಂಥದ್ದು ಬಹಳ ದೊಡ್ಡ ಸಂಖ್ಯೆ ಒಳಗೆ ಬಂದು ನೀವು ಬೆಂಬಲ ಕೊಟ್ಟಿದ್ದೀರಿ. ಅದಕ್ಕಾಗಿ ಹೋರಾಟ ಸಮಿತಿ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೊನ್ನೆ ದಿವಸ ಶಾಸಕರು ಪತ್ರಿಕಾಗೋಷ್ಠಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಯಾರು ಉಡಾರಿ ಅನ್ನುವಂತ ಮಾತನ್ನ ಹೇಳಿದಾರ ಅನ್ನುವಂತ ಮಾತು ಕೇಳಿದೆ. ಬಹಳ ನೋವು ಅನಿಸ್ತದೆ ನಮಗೆ. ಈ ಹೋರಾಟ 25 ದಿವಸದಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಜನವರಿ ತಿಂಗಳಿಂದ ನಮ್ಗೆ ಹೋರಾಟ ಪ್ರಾರಂಭ ಆಗಿತ್ತು. ಯಾವತ್ತು ಪ್ರಜಾಸೌಧ ಅಲ್ಲಿ ನಿರ್ಮಾಣ ಮಾಡ್ಬೇಕಂತೇಳಿ ತೀರ್ಮಾನ ಆಗ್ಯದ, ಜಮೀನು ಖರೀದಿ ಆಗ್ಯದ ಅಂತ ಗೊತ್ತಾತು, ಅವಾಗ್ಲಿಂದನೇ ನಮ್ಮ ಈ ಹೋರಾಟ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಪದಾಧಿಕಾರಿಗಳು ಹೋಗಿ ಒಂದಿವ್ಸ ಮಂದಿ ಅಲ್ಲಿ ಮನವಿ ಪತ್ರನ ಕೊಟ್ಟು ಬಂದ್ರು. ಇಲ್ಲಿ ಆಗ್ಬಾರ್ದು, ಊರಿಂದ ದೂರ ಆಗ್ತದ, ನೀವು ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನೊಳಗೆ ತೀರ್ಮಾನ ಆಗ್ಬೇಕಂತೇಳಿ ಅರ್ಜಿ ಕೊಟ್ರು. ಅದಕ್ಕೆ ಯಾವುದಕ್ಕೂ ಸ್ಪಂದನೆ ಸಿಗದಾಗ ಹಂತ ಹಂತವಾಗಿ ಹೋರಾಟವನ್ನ ಪ್ರಾರಂಭ ಮಾಡ್ಕೊಂಡ್ವಿ. ಕಳೆದ 2 ತಿಂಗಳು 3 ತಿಂಗಳಿಂದ ಈ ಹೋರಾಟ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ನಾವ್ ಎಲ್ಲೂ ಕೂಡ ಸಭ್ಯತೆಯನ್ನ ಮೀರಿಲ್ಲ. ಪ್ರಾರಂಭದಿಂದ ನಾವು ಅಂಬೇಡ್ಕರ್ ಅಲ್ಲಿ ಮೂರ್ತಿಗೆ ಅಲ್ಲಿ ಮಾಲಾರ್ಪಣೆ ಮಾಡಿ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದ್ವಿ. ಹೋರಾಟ ಅಂದ್ರೆ ಹೇಗಿರ್ಬೇಕು? ಒಂದು ಧಿಕ್ಕಾರ ಕೂಡ ಇಲ್ಲ. ಒಂದು ಧಿಕ್ಕಾರ ಯಾರನ್ನೂ ಸರ್ಕಾರ ಆಗಲಿ ಶಾಸಕರು ಯಾರೂ ಟೀಕೆ ಮಾಡಲಿಲ್ಲ. ನಮ್ಮ ಉದ್ದೇಶ ಪ್ರಜಾಸೌಧ ಆಗಬೇಕು, ನಗರ ವ್ಯಾಪ್ತಿಯಲ್ಲಿ ಆಗ್ಬೇಕು, ಜನರಿಗೆ ಅನುಕೂಲತೆಗೆ ಆಗಿ ಆಗ್ಬೇಕಂತ ಅನ್ನುವಂತ ಕಾರಣದಿಂದ ಟೀಕೆಗಳಿಂದ ಏನ್ ಪ್ರಯೋಜನ ಇಲ್ಲ. ಮಾತು ಪರಿಹಾರ ಆಗ್ಬೇಕು, ಮಾತೇ ಸಮಸ್ಯೆ ಆಗಬಾರದು. ಇದನ್ನು ಕೇವಲ RS ಪಾಟೀಲ್ ಮಾತ್ರ ಅಲ್ಲ, ನಮ್ಮ ಹೋರಾಟ ಸಮಿತಿಯರ ಮಾತ್ರ ಅಲ್ಲ, ನಗರದಲ್ಲಿರ್ತಕ್ಕಂಥ ಎಲ್ಲಾ ನಾಗರಿಕ ಬಂಧುಗಳಲ್ಲಿ ಕೂಡ ಒಂದೇ ಒಂದು ಘೋಷಣೆ ಬರಲಿಲ್ಲ, ಒಂದೇ ಒಂದು ಧಿಕ್ಕಾರ ಇಲ್ಲ. ನಾವು ಇವತ್ತಿನವರೆಗೂ ಪ್ರತಿಭಟನೆ ಮಾಡ್ಕೊಂಡು ಬಂದಿವಿ. ಕಳೆದ 25 ದಿವಸಗಳಿಂದ ತಾಳಿಕೋಡಿ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು, ವಿವಿಧ ಎಲ್ಲ ಸಮಾಜದ ಬಂಧುಗಳು ಬಂದು ಬೆಂಬಲವನ್ನು ಕೊಟ್ಟ ಪ್ರತಿನಿತ್ಯ ತಮ್ಮ ನಿತ್ಯ ಜೀವನದ ತಮ್ಮ ಬದುಕು, ತಮ್ಮ ಎಲ್ಲ ವ್ಯಾಪಾರ ವಹಿವಾಟುಗಳನ್ನ ಇಟ್ಟು ಇಲ್ಲಿ ಬಂದು ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೆ ಇಲ್ಲಿ ಕುಳಿತು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರ ಇವತ್ತು ಒಂದು ದಿವಸದ್ದಲ್ಲ, ಮುಂದಿನ ನಮ್ಮ ಪೀಳಿಗೆ ಕೂಡ ಓಡಾಡ್ಬೇಕಾಗ್ತದೆ. ಸುಮಾರು 4 ಕಿಲೋಮೀಟರ್ ವರೆಗೆ ಓಡಾಡ್ಬೇಕಾಗ್ತದೆ. ಇದನ್ನೆಲ್ಲ ವಿಚಾರವನ್ನು ಇಟ್ಟುಕೊಂಡೇ ಜನ ಸ್ವ ಇಚ್ಛೆಯಿಂದ ಬಂದು ಇವತ್ತು ಬೆಂಬಲ ಕೊಡ್ತಾ ಇದಾರ. ಸ್ವ ಇಚ್ಛೆಯಿಂದನೇ ತಾಳಿಗೋಡಿ ಇತಿಹಾಸದೊಳಗೆ ಬಂದಾಗಿದ್ದು ಇಷ್ಟು ದೊಡ್ಡ ಪ್ರಮಾಣದ ಒಂದು ಸಣ್ಣ ಅಂಗಡಿ ವ್ಯಾಪಾರಿ ಕೂಡ ಅಂಗಡಿ ಓಪನ್ ಮಾಡಲಿಲ್ಲ, ಬಂದ್ ಮಾಡಿ ಬೆಂಬಲ ಕೊಟ್ರು. ಇದನ್ನೆಲ್ಲವನ್ನು ಗಮನಿಸಿ ಶಾಸಕರು ಬಂದು ಕುಳಿತು ಮಾತಾಡ್ಬೇಕಾಗಿತ್ತು. ಬಂದ್ರು, ಅವರಾಗಿ ಏನು ಬಂದಿಲ್ಲ, ನಾವಾಗಿ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ.
ಯಾಕಂದ್ರೆ ನಮ್ ಕೆಲಸ ಆಗ್ಬೇಕಾಗ್ಯದ. ಅದಕ್ಕಾಗಿ ಶಾಸಕರ ಜೊತೆನೂ ಮಾತಾಡಿದೀವಿ, ನಾವು ಸಚಿವರ ಜೋಡಿನೂ ಮಾತಾಡಿದ್ವಿ, ಜಿಲ್ಲಾಧಿಕಾರಿಗಳ ಜೊತೆನೂ ಮಾತಾಡಿದ್ವಿ. ಪರಿಹಾರ ಏನು? ಯಾವುದೂ ಇಲ್ಲ. ಎಲ್ಲದಕ್ಕೂ ಒಂದು ಕಾರಣ, ಅದೆಲ್ಲದಕ್ಕೂ ಒಂದು ಪರಿಹಾರ ಅಂತ ಇರ್ತದಲ್ಲ. ಆ ಪರಿಹಾರ ಕಂಡುಕೋಬೇಕಾದವ್ರು ಯಾರು? ಪರಿಹಾರ ಕಂಡುಕೋಬೇಕನ್ನೋ ಕಾರಣದಿಂದೇ ತಮ್ಮನ್ನು ಶಾಸನಸಭೆ ಕಳಿಸಿರ್ತಕ್ಕಂಥದ್ದು. ತಾವೇ ಬಂದು ಕುಂತು ಇದಕ್ಕೆ ಪರಿಹಾರ ಮಾಡ್ಬೇಕಲ್ಲ. ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಹೇಳ್ಕೊತ ಕೂತ್ರೆ ಹಿಂದೆ ನೀವು 37 ಕಿಲೋಮೀಟರ್ ಅಡ್ಡಾಡಿರಿ, 50 ಕಿಲೋಮೀಟರ್ ಅಡ್ಡಾಡಿರಿ, ಈಗ 4 ಕಿಲೋಮೀಟರ್ ಏನ್ ದೂರ ಹಾಕದಂತಂದ್ರೆ ತಾಲೂಕು ಮಾಡುವಂತ ಅವಶ್ಯಕತೆ ಏನಿತ್ತು? 54 ತಾಲೂಕುಗಳನ್ನು ಮಾಡಿದ್ದು ಆಡಳಿತ ಅನ್ನುವಂಥದ್ದು ಜನರ ಹತ್ರ ಹೋಗ್ಬೇಕಂತ ಹೇಳಿ, ಜನಸಾಮಾನ್ಯರ ಅನುಕೂಲತೆಗಾಗಿ ಇರಬೇಕಂತ ಅನ್ನುವಂತ ಕಾರಣದಿಂದ. ಆದ್ರೆ 4 ಕಿಲೋಮೀಟರ್ ಹೋಗಿ ನಿತ್ಯ ತೊಂದರೆಗಿಡ್ತಕ್ಕಂಥದ್ದು, ದುಡುವಂಥದ್ದು ಇದು ಒಳ್ಳೇದಲ್ಲ. ಅದಕ್ಕಾಗಿ ನಾನು ವಿನಂತಿ ಮಾಡ್ತೇನೆ, ಆಗ್ರಹನೂ ಮಾಡ್ತೇನೆ. ಕಳೆದ 2-3 ದಿವಸಗಳಿಂದ ಶಾಸಕರು, ಮಾಜಿ ಶಾಸಕರು ಆರೋಪ ಪ್ರತ್ಯಾರೋಪ. ನಮ್ಮದು ಪ್ರಜಾಸೌಧಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ನಮ್ಮ ಹೋರಾಟ ಪ್ರಜಾಸೌಧಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ನಾವೆಲ್ಲರೂ ನಮ್ಮ ಪದಾಧಿಕಾರಿಗಳು ನಾವೆಲ್ಲರೂ ಕುಳಿತು ಯೋಚನೆ ಮಾಡಿದ್ವಿ, ಮಾತಾಡಿದ್ವಿ. ಪ್ರತಿಯೊಬ್ಬರದು ಸಹಕಾರದಲ್ಲಿ ಶ್ರೀಮಂತರಿಂದ ಹಿಡಿದು ನಮ್ಮ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಇವತ್ತು ಬಂದು ನಮ್ಮ ಜೊತೆಗೆ ನಿಂತದಾರ. ಆಟೋ ರಿಕ್ಷಾದವರು ಇವತ್ತು ಪ್ರತಿಯೊಬ್ಬರು ಯಾರೂ ಕೂಡ ಈ ಹೋರಾಟಕ್ಕೆ ನಾವು ಮತ ಅವ್ರಿಗೆ ಕೇಳಾಕತ್ತೇವೆ, ನಿಮಗೆ ಮುಂದೆ ತೊಂದರೆ ಆಗ್ತದೆ, ನಿಮ್ ಬಿಸ್ನೆಸ್ ಆಗ್ತದೆ, ದೂರ ಆಗ್ತದೆ ಅಂತ ಕೇಳಿದಾಗ ಅದನ್ನ ತೋಡ್ ನಾವೇನ್ ಮಾಡಮ್ರಿ, ಇವತ್ತು ಆಟೋ ರಿಕ್ಷಾ ಇವತ್ತು ಹೊಡಿತೀವಿ, ಇನ್ನು 4 ವರ್ಷಕ್ಕೆ ಹೊಡಿತೀವಿ ಇಲ್ಲ ಗೊತ್ತಿಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗ್ತದೆ. ನಮ್ಮ ಮಕ್ಕಳು 4 ಕಿಲೋಮೀಟರ್ ಹೋಗಿ ಮತ್ತೆ 60 ಕಿಲೋಮೀಟರ್ ನಡ್ಕೊಂಡು ಅಲ್ಲಿ ಹೋಗ್ಬೇಕು. ಅದಕ್ಕೆ ಅದನ್ನು ಬೇಡ, ಊರಿಗೆ ಒಳ್ಳೇದಾಗು ಊರಿಗೆ ಒಳ್ಳೇದಾಗ್ಬೇಕು. ಆ ನಿಟ್ಟಿನೊಳಗೆ ನಾವು ಬೆಂಬಲ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಬಂದು ನಿಂತಿದ್ದಾರೆ. ಅದಕ್ಕಾಗಿ ನಾವ್ ಇನ್ನೂ ಆಶಾವಾದಿದ್ದೀವಿ. ಇವತ್ತು ಕೂಡ ಪರಶುರಾಮ್ ತಂಗುಡುಗರಲ್ಲಿ, ವಿಜಯ್ ಸಿಂಗ್ ಅವರಲ್ಲಿ ಕಳೆದ 25 ದಿವಸದಿಂದ ಅನೇಕ ಜನ ಯಾರ್ಯಾರು ಬಂದಿಲ್ಲಿ ಮಾತಾಡ್ಯಾರ. ಮಾತಿನೊಳಗೆ ಒಬ್ಬನೇ ಒಬ್ಬ ವ್ಯಕ್ತಿ ಹತ್ರ ದೋಷ ಆಗಿಲ್ಲ. ಸಂಪೂರ್ಣ ಮಾತಿನೊಳಗೆ ಹಿಡಿತಿಟ್ಕೊಂಡು ಮಾತಾಡಕತ್ತಾರೆ. ಇವತ್ತು ನನಗೆ ಬಹಳ ಖುಷಿ ಅನ್ಸೋದು. ಒಂದು ಹೋರಾಟ ಅಂದ್ರೆ ಹೆಂಗಿರ್ಬೇಕು, ಅದಕ್ಕೊಂದು ಸಭ್ಯತೆ, ಅದಕ್ಕೊಂದು ಗೌರವ, ಸಭಾ ಗೌರವ ಇದನ್ನೆಲ್ಲ ಇರ್ಬೇಕು. ಯಾಕಂದ್ರೆ ಸುಸಂಸ್ಕೃತ ನಾಡಿನೊಳಗೆ ಇದ್ದಂತವ್ರು ನಾವು, ಬಸವಣ್ಣವ್ರ ನಾಡಿನಾಗ್ಲಿ ಇದ್ದಂತವ್ರು ನಾವು. ಬಾಯಿಗೆ ಬಂದ ಏನಾರ ಮಾತಾಡಕ್ಕೆ ಹೋಗೋದ್ರಿಂದ ಪರಿಹಾರ ಏನು? ಪರಿಹಾರ ಕಂಡುಕೋಬೇಕಲ್ಲ. ಅದಕ್ಕಾಗಿ ಈ ಎಲ್ಲಾ ಸಾಮಾನ್ಯ ತಿಳುವಳಿಕೆ ಇಟ್ಕೊಂಡೇ ನಮ್ಮವರೆಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ನಿನ್ನೆ ದಿವಸ ಬೇರೆ ಬೇರೆ ಸಮಾಜದವರು ಬಂದು ಮಾತಾಡಿದ್ರು, ಇವತ್ತು ಮಾತಾಡಿದ್ರು, ಅತ್ಯಂತ ಗೌರವಯುತವಾಗಿ ಮಾತಾಡಕತ್ತಾರ. ಇದನ್ನೆಲ್ಲವೂ ನೋಡಿ ಅತಿ ಶೀಘ್ರದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಶಾಸಕರಿಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ತಕ್ಷಣವೇ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ರಿ. ಇನ್ನು ಈ ಹೋರಾಟ ನಾವು ಹೇಳ್ತಾ ಇದೀವಿ, ತೀವ್ರಗೊಳ್ತದ ಅಂತ ಹೇಳ್ತಾ ಇದೀವಿ. ಇನ್ನು ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತಾ ಇಲ್ಲ. ಗ್ರಾಮಾಂತರ ಪ್ರದೇಶದ ಜನ ಕೂಡ ನಮ್ ಜೊತೆಗಿದ್ದಾರೆ. ಇವತ್ತು ನೀವು ಯಾವಾಗ ಕರಿತೀರಿ ನಾವು ಬರ್ತೀವಿ. ಇವತ್ತ ನಾವು ಊರ ಜನಕ್ಕೆ ಬಂದಲ್ಲಿ ಕೂತ್ಕೋತೀವಿ ಅಂತಾರ. ಯಾಕಂದ್ರೆ ಒಂದು ದಿವಸ ಒಂದ್ ವರ್ಷದಲ್ರಿ ನಿರಂತರ ಸಮಸ್ಯೆ ಆಗ್ತದೆ ನಮ್ಗೆ ಅಲ್ಲಿ ಹೋಗುದಂತ ಅನ್ನುವಂಥದ್ದು. ಅದಕ್ಕಾಗಿ ಇದನ್ನೆಲ್ಲವನ್ನು ಅರಿತುಕೊಂಡು ಶಾಸಕರು ಬಂದು ಕುಳಿತು ಮಾತಾಡಿ ಇದಕ್ಕೆ ಪರಿಹಾರ ಕಂಡುಕೋಬೇಕು. ಯಾಕಂದ್ರೆ ನೀವು ಕೇಳಿದ್ರೆ PWD ಅದ ಆಗುದಿಲ್ಲ, ಅದಕ್ಕೆ ಬೇರೆ ಬೇರೆ ಇಲಾಖೆಗಳದು ಕಚೇರಿಗಳಾಗಬೇಕು, ಅದಕ್ಕಾಗಬೇಕು, ಅದಕ್ಕೆ ಕಾರ್ಪೊರೇಷನ್ದಾಗ ಇದಕ್ಕೆ ಬೇಡ. ಎಲ್ಲಿ ಪರಿಹಾರ ಕಂಡುಕೋತ ನೀವೇ ಬಂದು ಕುಳಿತು ಪರಿಹಾರ ಕಂಡುಕೋರಿ. ಮಾತಾಡಿದ್ರೆ ಎಲ್ಲದಕ್ಕೂ ಪರಿಹಾರ ಆಗ್ತದೆ. ಹೇಳಕ್ ಸಲಹೆ ಕೊಡಕ್ ಸಾಕಷ್ಟು ಜನ ಇವತ್ತು ತಾಳಿಗೋಡಿ ನಗರ ಸುತ್ತಮುತ್ತ ಗ್ರಾಮಗಳದ ಜನ ಅದಾರ, ಬಂದು ಕುಳಿತು ಮಾತಾಡ್ತಾರೆ. ಆದ್ರೆ ಮಾತಾಡದೆ ಇದ್ರೆ ಈ ಸಮಸ್ಯೆ ಹಿಂಗೆ ಮುಂದುವರಿತದ. ಈ ಸಮಸ್ಯೆ ಇನ್ನೂ ತೀವ್ರಗೊಳ್ತದ. ಹೋರಾಟ ದೊಡ್ಡ ಪ್ರಮಾಣದಾಗ ಇದು ಹೇಳ್ತದ. ಆ ಆಕ್ರೋಶಕ್ಕೆ ನೀವು ಗುರಿ ಆಗಬಾರ್ರಿ. ಜನ ಇವತ್ತು ಆಕ್ರೋಶಗೊಂಡಾರ. 25 ದಿವಸ ಎಲ್ಲಾ ಕೆಲಸ ನಿತ್ಯ ಬಿಟ್ಟು ಕೆಲ್ಸದಿಂದ ಇವತ್ತು ಅನೇಕ ಜನ ಹಿರಿಯರು ನಮ್ಮಲ್ಲಿ ಅದಾರ. ಇವತ್ತು ತಮ್ಮೆಲ್ಲಾ ಯಾವ ವೈಯಕ್ತಿಕ ಕೆಲಸಗಳು ಹೋಗ್ತಾ ಇಲ್ಲ, ಮುಂಜಾನೆಯಿಂದ ಸಂಜೆವರೆಗೆ ಬಂದು ಇಲ್ಲಿ ಕೂಡಾಕತ್ತಾರ. ಅವ್ರ ಬಗ್ಗೆ ಕನಿಷ್ಠ ಗೌರವ ಬೇಕಲ್ಲ. ನೀವ್ ಎಷ್ಟು ದಿವಸ ಅಂತ ಉದಾಸೀನ ಮಾಡ್ತೀರಿ? ಯಾರೋ ಒಂದ್ 4 ಜನ ಹೇಳ್ತಾರಂತ ಅವ್ರ ಮಾತಿಗೆ ನೀವು ಮನ್ನಣೆ ಕೊಡೋದಾದ್ರೆ ಹೇಗ? ಜನ ಸಮೂಹಕ್ಕೆ ಮನ್ನಣೆ ಕೊಡ್ರಿ. ಜನರ ಮಾತಿಗೆ ಬೆಲೆ ಇರ್ಲಿ, ಗೌರವ ಇರ್ಲಿ. ಪ್ರಜಾಪ್ರಭುತ್ವದೊಳಗ ಜನರು ಕೂಡ ಅಷ್ಟೇ ಮುಖ್ಯ, ಜನರೇ ಮುಖ್ಯ. ಸರ್ಕಾರವನ್ನ, ಶಾಸಕರನ್ನ ಎಲ್ಲವನ್ನೂ ನಿರ್ಣಯ ಮಾಡ್ತಕ್ಕಂಥ ಅಧಿಕಾರದ ಜನರಿಗೆ. ಅದಕ್ಕಾಗಿ ನೀವು ಇನ್ನು ಮೇಲೆ ಉದಾಸೀನ ಮಾಡಬಾರ್ದಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಅತಿ ಶೀಘ್ರದಲ್ಲಿ ಇನ್ನು ದಿವಸ 2 ದಿವಸ 4 ದಿವಸ ಅನ್ನೋದ್ರೊಳಗಾಗಿ ಬಂದು ಕುಳಿತು ಜಿಲ್ಲಾಧಿಕಾರಿಗಳು, ಬರೀ ಶಾಸಕರು, ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತೆ ನಿಮ್ ಕೆಲಸ ಏನು? ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಷ್ಟೊಂದು 25 ದಿವಸದಿಂದ ಈ ದೊಡ್ಡ ಪ್ರಮಾಣದಾಗ ಹೋರಾಟ ನಡೆದದ. ಮತ್ತ ಆಗಬೇಕಂದಾಗ ಕೆಲವೇ ದಿವಸಗಳಲ್ಲಿ 1 ದಿವಸ, 2 ದಿವಸ, 3 ದಿವಸ ಬೇರೆ ದಿವಸದೊಳಗೆ ತೀರ್ಮಾನ ಆಯ್ತು, ಸಬ್ರೆಸ್ಟ್ ಆಯ್ತು, ಪತ್ರ ಹೋಯ್ತು, ಖರೀದಿ ಆಯ್ತು, ಎಲ್ಲ ಆಯ್ತು. ಅದ್ 25 ದಿವಸದಿಂದ ಇಡೀ ಜನ ಬಂದು ಇಲ್ಲಿ ಕುಳಿತು ಪ್ರತಿಭಟನೆ ಮಾಡಕತ್ತಾರ. ಇದನ್ನೆಲ್ಲ ನೋಡ್ಬೇಕಲ್ಲ. ಪತ್ರಿಕೆ ಮುಖಾಂತರ ಪ್ರತಿ ದಿವಸ ನೋಡ್ತಾ ಇದೀರಿ. ಉಸ್ತುವಾರಿ ಸಚಿವರು ನಿಮ್ಗೇನ್ ಸಂಬಂಧ ಇಲ್ಲ.
ನೀವು ಸಚಿವರು ಕೇವಲ ಬಿಜಾಪುರ ನಗರಕ್ಕೆ ನಿಮ್ ಬಬಲೇಶ್ವರ ಕ್ಷೇತ್ರಕ್ಕೆ ಅಷ್ಟೇ ಆಗಬಾರದು. ಸಮಗ್ರ ಜಿಲ್ಲೆಗೆ ನೀವು ಉಸ್ತುವಾರಿ ಮಂತ್ರಿಗಳು. ನಿಮ್ ಬಗ್ಗೆ ಗೌರವದ ಹಿರಿಯರಿದ್ದೀರಿ. ನೀವು ಬಂದು ಕುಳಿತ ಕೆಲಸ ಮಾತಾಡಿ ಇದಕ್ಕೆ ಪರಿಹಾರ ಕಂಡುಕೊಡ್ರಿ. ಸಚಿವರು ಶಾಸಕರು ಅತಿ ಶೀಘ್ರದಲ್ಲಿಯೇ ಬಂದು ಇದಕ್ಕೊಂದು ಪರಿಹಾರ ಕಂಡು ಕೊಡ್ತೀರಿ ಅಂತ ಒಂದು ಆಶಾವಾದವನ್ನ ನಾನು ವ್ಯಕ್ತ ಮಾಡಿ ಇವತ್ತು ಸಮಗ್ರ ತಾಳಿಕೋಟೆ ನಗರದ ಎಲ್ಲ ಭಾವಸಾರ್ ಕ್ಷೇತ್ರ ಸಮಾಜ ಮತ್ತು ಎಲ್ಲ ವಿವಿಧ ಸಮಾಜದಿಂದ ಬಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ವಂದಿಸಿ ನಾನು ಮಾತುಗಾರ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಮಾತಾಡಿದ್ದಾರೆ ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡುದು ಅದ್ರ ಬಗ್ಗೆ ಹೆಚ್ಚು ಮಾತಾಡುದು ಏನು ಅವಶ್ಯಕತೆ ಇಲ್ಲ. ನಾಡಗೌಡರು ತಾತ ನಮ್ ಗೆಳೆಯನೇ ಹೌದು. ಅವರು ಸಾಕಷ್ಟು ಇಲೆಕ್ಷನ್ ನಾವು ನಿಂತು ಮಾಡೀವಿ. ಅವ್ರ ಸಲುವಾಗಿ ನಾವು ನಿಂತು ಹೋರಾಟ ಮಾಡಿ ಎಲ್ಲ ಮಾಡೀವಿ. ಈಗ ಸುಮ್ಮನೆ ವಿನಾಕಾರಣ ಅವ್ರು ನಾಡಗೌಡರಿಗೆ ನಡವರ್ಗನವ್ರು ಹಾಕಿ ಮಾಡಾಕತ್ತಾರ. ಅವ್ರಿಗೆ ಏನ್ ಹೇಳ್ತಾರ ನಾಡಗೌಡರಿಗೆ ಈಗೆಲ್ಲ ಸ್ವಂತ ತಿಳ್ಕೊರಿ ಎಲ್ಲಾರು ಸಮಾಜದವ್ರು ಆಗಲಿ ಊರನವ್ರು. ಅವ್ರು ಏನ್ ಹೇಳ್ತಾರ ಅಲ್ಲೆಲ್ಲ ಅವ್ರದ್ದು ಪಾಲ ಅದ ಅವ್ರದ್ದು ನಾಡಗೌಡರು. ಅವ್ರು ನಿಮ್ಮ ಪಾರ್ಟ್ನರೇ ಹೇಳ್ತಾರ. ಅವ್ರು ನಿಮ್ಮಲ್ಲೇ ಏನ್ ಅದಾರ ನಾಡಗೌಡರು ನಮ್ಮಲ್ಲೇ ಅದಾರ ಅಂತ ಹೇಳ್ತಾರ. ಆದ್ರೆ ನಿಮ್ ಹೆಸರೇನ ಕೆಲಸ ಆಗತ್ತಾರ ಅವ್ರು. ಅದಕ್ಕೇನದ ಈಗ ನೀವು ಪ್ರಮಾಣದಿಂದ ಈಗ ನೀವು ತಾಳಿಕೋಟಿಗೆ ಮಾಡಿದ್ರೆ ನಿಮ್ದು ಜನ ಎಲ್ಲ ನೀವು ಸತ್ತದ ಸಹಿತ ಎಲ್ಲಾ ಜನರು ಉಳಿದು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆನೆಸ್ತಾರೆ ನಿಮ್ಗೆ. ನಾಡಗೌಡರು ಇದು IB ಒಳಗ ಒಂದು ಹೋರಾಟ ಮಾಡಿದಕ್ಕೆ ಇದು ಒಂದು ಆಫೀಸ್ ವಿಧಾನಸೌಧ ಆಫೀಸ್ ಮಾಡಿದ್ರೆ ಎಲ್ಲಾರು ತಾಳಿಕೋಟಿ ನೆನೆಸ್ತಾರ. ಮತ್ತೆ ಇಲ್ಲ ಅಂದ್ರೆ ಮತ್ತೆ ಎಲ್ಲಾರ ಕೈಯಿಂದ ನೀವು ಸತ್ರು ಬೇಸ್ಕೊಳ್ಳೋದಿತ್ತಂದ್ರ ನೀವು ಅದನ್ನ ಮಾಡ್ರಿ. ನಾವು ಅದಕ್ಕೆ ತಯಾರಿದೀವಿ. ನೀವು ಹಿಂಗೆ ಮಾಡಿದ್ರಿ. ಇದು ನಾವು ಈ ರೋಡ್ ಮಾಡೋ ಹೊತ್ತಿಗೆ 43 ದಿವಸ ಕೊಡ್ತೀವಿ. ನೀವು ಬರ್ಲೇ ಇಲ್ಲ. ಅದು ಸ್ಯಾಕ್ಷನ್ ಆದ್ಮೇಲೆ ಬಂದ್ರಿ. ಅದು ನೀವು ಮಾಡ್ಲಿಲ್ಲ. ಅದು ನಾವು ಹೋರಾಟ ಸಮಿತಿಯವ್ರು ಮಾಡಿದ್ವಿ. ಅದನ್ನ ಎಲ್ಲಾ ತಾಳಿಕೋಟೆಯವರು ಹಳ್ಳಿ ಜನ ಸೇರಿ ಹೋರಾಟ 43 ದಿವಸ ಮಾಡಿದಕ್ಕೆ ರೋಡ್ ಆಯ್ತು. ನಮ್ಗೆ ಮನುಗಳಿಟ್ಟು ದೇವಪುರ ಕ್ಲಾಸ್. ಅದಕ್ಕೆ ಸುಮ್ಮನೆ ಇದಕ್ಕೆ ನಾವು ಬಿಡಂಗಿಲ್ಲ. ನಾವೀಗ ಕುಂತವ್ರು ಎಲ್ಲರೂ ತಯಾರಾಗಿ ಕುಂತೀವಿ. ನಾವು ಬಿಡಂಗೆ ಇಲ್ಲ. ನೀವು ಎಲ್ಲಿಗೆ ಹೋಗ್ತೀರಿ ಹೋಗ್ರಿ. ನಾವು ಏನಾಗುದಾಗ ಇನ್ನ ವರ್ಷ ನಡೆಯಲಿ ಕೊಡುದು ಯುದ್ಧ. ನಾವೇನು ಕೇಳುದಿಲ್ಲ. ಇದಕ್ಕೆ ನೀವು ಬಂದು ಸುಮ್ಮನೆ ಇಲ್ಲ ಇಲ್ಲಿ ಬಂದು ನೀವು ಎಲ್ಲ ನಿಮ್ ಪಾರ್ಟ್ನರ್ ಕರ್ಕೊಂಡ್ ಬರ್ರಿ. ನೀವು ಬರ್ರಿ. ಇಲ್ಲಿ ಪ್ರಮಾಣದಿಂದ ಹೇಳ್ಬಿಡ್ರಿ. ನಮ್ಮ ಊರಾನ್ ಮಂದಿನ ಎಲ್ಲಾರು ಕೊಡಿಸ್ತೀರಿ. ಒಂದು 10,000 ಮಂದಿನ ಇದು ಸಮೀಪ ಆಗ್ತದ ಅಂತ ಹೇಳ್ಬಿಡ್ರಿ. ನಾವು ನಿಮ್ಗೆ ಏನು ಮಾತಾಡಿದ್ರೆ ಕೇಳ್ರಿ. ಅಲ್ಲೇ ವಿಧಾನಸೌಧ ಮಾಡಿ. ಅದು ಇಲ್ಲಿ ಬಂದು ಹೇಳ್ಬೇಕು. ನೀವು ಹೇಳ್ತಾರೆ ನಿಮ್ಗಾರ ಅದು ಎಲ್ಲಾ ಸಣ್ಣ ಹುಡುಗರಿಗೆ ತಿಳಿಯತ್ತ ವಿಷಯ. ನೀವು ದೊಡ್ಡವರಾಗಿ ಮತ್ತು ದೊಡ್ಡ ಮಂತನವರಾಗಿ ಇಂಥವೆಲ್ಲ ಮಾಡಬೇಡ್ರಿ. ಇದು ಒಳ್ಳೇದಲ್ಲ. ಇದು ಇನ್ನೊಂದು ಐತಿರಿ. ಮುಂದೆ ಏನ್ ಮಾಡೋರು ನೀವು? ಅದಕ್ಕೆ ಏನಚ್ಚಿ ಅಲ್ಲತ್ತೊಳ ಕೆಲಸ ಮಾಡಬೇಡ್ರಿ. ದಯಮಾಡಿ ನೀವು ಬಂದು ಕೇಳಿದ್ರೆ ನಮ್ಗೆ ಬೆಂಬಲ ದೃಷ್ಟಿಯಲ್ಲಿ IB ಮಾಡಿ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಹೆಸರು ನೀವು ಹೋದ ಸಹಿತವಾಗಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ನೆನೆಸ್ತಾರೆ. ಎಲ್ಲರೂ ನಾಡಗೌಡರು ಮಾಡಿದಂತ. ಅದಕ್ಕೆ ದಯಮಾಡಿ ವಿಧಾನಸೌಧ ಮಾಡ್ಲಿಕ್ಕೆ ನಮ್ಮ ಒಪ್ಪಿಗೆ ಅದ. ನಾವು ಇಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಎಲ್ಲಾ ಜನರಿಗೆ ನಮಸ್ಕಾರ ಮಾಡಿ ಕೇವಲ 1.5 ಎಕರೆ ಜಾಗ ನನ್ನ ಹತ್ರ ನೋಟಿಫಿಕೇಶನ್ ಅದ. 1 ಎಕರೆ ಇತ್ತಂದ್ರೆ ಅದಕ್ಕೆ ಕಲ್ಲಿನ ಕಾಂಪೌಂಡ್ ಗೋಡಿ ಕಟ್ಟಬೇಕು. 1.5 ಎಕರೆ ಇತ್ತಪ್ಪ ಅಂದ್ರೆ ಫೆನ್ಸ್ ನೆಟ್ಟದಿಂದ ಅದನ್ನು ಮಾಡಿ ಪ್ರಜಾಸೌಧ ನಿರ್ಮಾಣ ಮಾಡಬಹುದಾಗಿದೆ ಅಂತ ಹೇಳಿ PWD ನಮ್ಮ ಹತ್ರ ಈಗಿರ್ತಕ್ಕಂಥದ್ದು 4 ಎಕರೆ 10 ಗುಂಟೆ ಜಾಗ. ಏನು IB ನಾವು ಹೇಳಿಕತ್ತೀವಿ. ಕಂದಾಯ ಇಲಾಖೆ ಜಾಗ ಏನು ಹೇಳಿಕತ್ತೀವಿ. ಈಗಾಗಲೇ ಕಂದಾಯ ಇಲಾಖೆಯಿಂದ PWD ಇಲಾಖೆಯಿಂದ ಏನು ಕಂದಾಯ ಇಲಾಖೆಗೆ ನಮ್ಮ ಇಂಡಿ ಒಳಗೆ ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ 4 ಎಕರೆಯನ್ನು ಕೊಟ್ಟಿದ್ದಾರೆ. PWD ಇಂದ ಕಂದಾಯ ಇಲಾಖೆ ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ ಮಾಡಲಿಕ್ಕೆ 4 ಎಕರೆ ಜಮೀನು ಕೊಟ್ಟಾರೆ. ಅದೇ ರೀತಿಯಾಗಿ ಈ ಕೋಲಾರದೊಳಗೂ ಕೂಡ ಶಿವಾನಂದ ಪಾಂಡ್ರು ಅತ್ಯಂತ ಮುತುವರ್ಜಿ. ತಾಳಿಕೋಟೆಯಲ್ಲಿ 23 ಬೂತ 23 ವಾರ್ಡ್ಗಳದಾವ. 46 ಸಮಾಜಗಳದಾವ, ಧರ್ಮಗಳದಾವು. ಯಾರು ಒಬ್ಬರಿಂದ ಧರ್ಮಗಳು ಸಮಾಜಗಳು ಒತ್ತಿ ಬಿದ್ದಿಲ್ಲ. ನಿಮ್ಮ ಜೊತೆ ಯಾರದಾರೋ, ನಿಮ್ಮ ಒಳ್ಳೆತನಕ್ಕೆ ಯಾರದಾರೋ ಅವ್ರು ನಿಮ್ಮ ಜೊತೆ ಅದಾರ. ಯಾರು ಮೂಲತಃ ಮತ್ತೊಂದು ಪಕ್ಷಕ್ಕೆ ಅದಾರೋ ಅವ್ರು ಅವ್ರ ಜೊತೆ ಅದಾರ. ನೀವು ಅವ್ರನ್ನ ಓಲೈಕೆ ಮಾಡಿದ್ರು ನಿಮ್ ಜೊತೆ ಇರ್ತಾರ. ಅವ್ರು ಓಲೈಕೆ ಮಾಡ್ಲಿಲ್ಲ ಅಂದ್ರೆ ನಿಮ್ ಜೊತೆ ಇರ್ತಾರ. ಆದ ಕಾರಣ ನೀವು ವಿಚಾರ ಮಾಡ್ರಿ. ಕೇವಲ ಒಬ್ಬರಿಗೆ ಓಲೈಕೆ ಮಾಡ್ಲಿಕ್ಕೆ ಹೋಗಿ 1.5 ಲಕ್ಷ ಜನರಿಗೆ ತೊಂದರೆಗೀಡು ಮಾಡಿ ನಾಳೆ ದಿವಸ ಇತ್ತೀಚೆಗೆ ಕೇಳಿ ಬರ್ತಾ ಇದೆ 28ರಲ್ಲಿ ತಾಳಿಕೋಟೆಯೇ ಕೂಡ ಒಂದು ಮತಕ್ಷೇತ್ರ ಆಗಬಹುದು. ಮೊನ್ನೆ ದಿವಸ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನೋಡಿದೆ, ನಾಡಗೌಡರು ತಾಳಿಕೋಟೆ ದೇವರಿಪ್ಪರಿಗೆ ಮತಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತಾರ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ. ಅದ್ರ ಮುಂದೊಂದು ದಿನ ತಾಳಿಕೋಟೆ ಕೂಡ ಮತಕ್ಷೇತ್ರ ಆಗಬಹುದು. ಆ ಸಂದರ್ಭದಲ್ಲಿ
ಎಲ್ಲರೂ ಜಿಲ್ಲೆ ನಾಯಕರು, ರಾಜ್ಯ ನಾಯಕರು ಬರ್ತಾರ. ಬಂದಾಗ ಅಲ್ಲಿ ನೋಡ್ತಾರೆ ಪ್ರಜಾಸೌಧ. ಯಾರಪ್ಪ ಇದನ್ನ ಅಷ್ಟು ದೂರ ಹೋಗಿ ಮಾಡಿದ್ರು? ಇಷ್ಟೆಲ್ಲ ಜಾಗ ತಾಳಿಕೋಟೆಗೆ ಸಮೀಪ ಇರ್ಲಿಕ್ಕಾಗಿ ಅಷ್ಟು ದೂರ ಹೋಗಿ ಮಾಡ್ಯಾರಲ್ಲ, ಯಾರಪ್ಪ ಪುಣ್ಯಾತ್ಮ ಅಂತ ಕೇಳ್ತಾರ. ಅದಕ್ಕೆ ಆ ಪುಣ್ಯಾತ್ಮ ನೀವು ಆಗ್ಲಿಕ್ಕೆ ಹೋಗ್ಬೇಡ್ರಿ. ಏನ್ ಇರ್ತಕ್ಕಂಥ PWD ಜಾಗದ 4 ಎಕರೆ 10 ಗುಂಟೆ IB ಎಲ್ಲಿ ಮಾಡಿದ್ರು ನಡೀತು. IB ಒಳಗೆ ಹೋಗ್ತಕ್ಕಂಥವ್ರು ಓನ್ಲಿ VIP ಜನ, ಅಧಿಕಾರಿಗಳು. ಯಾರು IB ಒಳಗೆ ಹೋಗ್ತಾರ ಅವ್ರ ಬಳಿ ಕಡ್ಡಾಯವಾಗಿ 4 ವೀಲರ್ ಇರ್ತದೆ, ಕಾರ್ಗಳಲ್ಲಿ ಬರ್ತಾರ. ಅವರು 1 ಕಿಲೋಮೀಟರ್ ದೂರ ಆದ್ರೂ ಹೋಗ್ಬೋದು. ಈಗಾಗಲೇ ನಮ್ಮ ಗಡಿ ಸೋಮನಾಳ ಹೌಸಿಂಗ್ ಬೋರ್ಡ್ ಒಳಗೆ 4 ಎಕರೆ, ಒಂದೊಂದು ಎಕರೆದಂಗೆ 4 ಎಕರೆ ಜಾಗ ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಯಾದಗಿರಿ ರೋಡ್ಗೆ ಇರ್ತಕ್ಕಂಥ ಹೌಸಿಂಗ್ ಬೋರ್ಡ್ ನಲ್ಲಿ 4 ಎಕರೆ ಜಮೀನನ್ನು ಒಂದೇ ಕಡೆ ಕಾಯ್ದಿರಿಸಲಾಗಿದೆ. ಯಾತಕ್ಕಾಗಿ ಅಂದ್ರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸಬಹುದಾಗಿದೆ. ಅಲ್ಲೇ IB ಮಾಡಬಹುದಲ್ಲ. ಯಾರು ಹೋಗ್ತಾರ IBಗೆ? VIP ಜನ ಹೋಗ್ತಾರ. ಅದ್ರ ಪ್ರಜಾಸೌಧಕ್ಕೆ ಯಾರು ಹೋಗ್ತಾರೆ? ತಹಶೀಲ್ದಾರಿಗೆ ಆಫೀಸ್ಗೆ ಯಾರು ಹೋಗ್ತಾರೆ? ಒಬ್ಬ ರೈತ, ಒಬ್ಬ ಮಹಿಳೆ, ಒಬ್ಬ ವಿದ್ಯಾರ್ಥಿನಿ, ಒಬ್ಬ ಬಡವ, ಒಬ್ಬ ರೈತ, ಒಬ್ಬ ಹಳ್ಳಿಯ ಜನ. RTC ಕೇಸ್ ಆಯ್ತಪ್ಪ ಅಂದ್ರೆ ಈ ಕಡೆ ಒಂದು 8 ಜನ, ಆ ಕಡೆ ಒಂದು 8 ಜನ, ಈ ರೀತಿ ಹಲವಾರು ಸಾವಿರಾರು ಜನ ಹೋಗ್ತಾರೆ. ಇವತ್ತು ಮುದ್ದೇಬಾಳದಾಗ ಹೋಗ್ರಿ, ತಹಶೀಲ್ದಾರ್ ಆಫೀಸ್ನಾಗ ವರ್ಕಿಂಗ್ ಡೇಸ್ ಒಳಗೆ 1,000 ಜನ ಇರ್ತಾರೆ. 1,000 ಜನ ಏನಕ್ಕೆ ಬರ್ತಾರ? 1,000 ಜನ ಟೈಮ್ ಪಾಸ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಟೈಮ್ ಪಾಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಸಾಹೇಬ್ರೆ, ಅಲ್ಲಿ ಕೆಲಸಗಳು ಇರ್ತಾವ. ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಗಿಸೋರು ಇಬ್ರು ಬೇಕು. ಆ ಮನೆಯೊಳಗೆ ಇರ್ತಕ್ಕಂಥ 8-10 ಮಂದಿ ಏನು ಉತ್ತಾರ ಇರ್ತಾರ, ಅವ್ರೆಲ್ಲರೂ ಬೇಕು. ಆದ ಕಾರಣ ಬರೇ ಒಂದೇ ಒಂದು ಖರೀದಿಗೆ ಹೋಗ್ಬೇಕಾದ್ರೆ ಸುಮಾರು 40 ಮಂದಿ ಹೋಗ್ತಾರೆ. ಅದೇನು ನುಕ್ಸಾನಿಲ್ಲ. ಸರ್ಕಾರದ ರಾಜಸ್ವ ಶುಲ್ಕಕ್ಕೆ 1 ವರ್ಷಕ್ಕೆ 45,000 ಕೋಟಿ ಕೊಡ್ತಕ್ಕಂಥ ಇಲಾಖೆ ಅದು. ಆ ಇಲಾಖೆಗೆ ಜನ ಹೋಗ್ತಾರೆ. ಸರ್ಕಾರ ಎದರೇ ಆ ಇಲಾಖೆಯಿಂದ ನಡೀತದೋ, ಸರ್ಕಾರ ಯಾವ ರಾಜಸ್ವ ಶುಲ್ಕದಿಂದ ನಡೀತದೋ ಅದು ಸರ್ವಸಾಮಾನ್ಯ ಕಟ್ಟುವಂತ ದುಡ್ಡು. ಇವತ್ತು ಮುದ್ದೇಬಾಳದಲ್ಲಿ ಒಂದರಲ್ಲೇ ಮಾತ್ರ ಇವತ್ತು ಭಾವಸಾರ ಸಮಾಜ ತಾಳಿಕೋಟಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ 5 ಗಂಟೆವರೆಗೆ ಇಲ್ಲಿ ಕೂತಿದ್ದಕ್ಕೆ ಮೊದಲು ಅವರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಹೋರಾಟ 25 ದಿವಸ ಆಯ್ತು. ಈ ಹೋರಾಟ ಇನ್ನೂ ಹೆಚ್ಚೆಚ್ಚಿಗೆ ಆಗ್ಲಿಕ್ಕತ್ತೈತಿ. ಆದ್ರೆ ಅವ್ರು ಯಾರು ಇವತ್ತಿನ ಈ ಶಾಸಕರು ಹೋರಾಟ ಇಲ್ಲಿಂದ 7 ಕಿಲೋಮೀಟರ್ ದೂರ ಇದೆ. ಮಿನಿ ವಿಧಾನಸೌಧ, ಅಲ್ಲಿ ಹೋಗ್ಲಿಕ್ಕೆ ಎಷ್ಟು ತೊಂದರೆಗಳು ಆಗ್ತಾ ಇದೆ. ಇದನ್ನ ಯಾರು ನಮ್ಮವರು ಅವರಿಗೆ ತಿಳಿಸಿದ್ರು ಕೂಡ ತಮ್ಮ ಸ್ವಹಿತಾಸಕ್ತಿಯಿಂದ ಅಲ್ಲಿ ಮಿನಿ ವಿಧಾನಸೌಧದಲ್ಲಿ ಮಾಡ್ಲೇಬೇಕೆಂಬ ಹಠ ಹಿಡಿದು ಅವರು ಕುಂತಿದ್ದಾರೆ. ನೀವು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಆರಿಸಿ ಬಂದಂತ ಶಾಸಕರಾದಂತ ತಾವು ಇಲ್ಲಿ ಬಂದು ಸಾರ್ವಜನಿಕರ ಕುಂದು ಕೊರತೆಗಳು ಇಲ್ಲಿ ಬೇಕೋ ಇಲ್ಲಿ ಬೇಡೋ ಅನ್ನೋದನ್ನ ಕೇಳ್ಕೊಂಡು ಮಾಡಿದ್ರೆ ಅವಾಗ ಇದು ಬಗೆಹರಿತಿತ್ತು. ಈಗ 25 ದಿವಸ ಆಯ್ತು, ನೀವು ಸಮಿತಿನೂ ಬಂದಿಲ್ಲ, ಮಾತಾಡ್ಸ್ಲಕ್ಕೂ ಬಂದಿಲ್ಲ. ಇದೇ ರೀತಿ ನೀವು ಮುಂದುವರೆದಿದ್ದೇ ಆದರೆ ನಮ್ಮ ಊರಿನ ಜನ ಸೌಮ್ಯವಾದಿಗಳು ಅದಾರ, ಉಗ್ರವಾದಿಗಳು ಅದಾರ. ಅದಕ್ಕಾಗಿ ಈ ಮಟ್ಟಕ್ಕೆ ನೀವು ತರುವಂತ ಕೆಲಸ ಮಾಡಬೇಡ್ರಿ ಶಾಸಕರ. ತಾವು ಬರ್ರಿ, ತಾವು ಒಳ್ಳೆಯವರದಿರಿ, ಸಂಭಾಯತರದಿರಿ, ಇದು ನಮಗ್ ಗೊತ್ತೈತಿ. ಹಿಂಗಾಗಿ ನಮ್ ಊರಾಗ ಏನ್ ಕೆಲಸ ಆಗೈತಿ ನಮಗೆಲ್ಲರಿಗೂ ಗೊತ್ತೈತಿ. ಆ ಕೆಲಸಗಳು ನೀವ್ ಏನೇನ್ ಮಾಡಿರಿ ಏನೇನಿಲ್ಲ ಅನ್ನೋದು ಇರ್ಲಿ. ಇದು ಒಂದು ಮಿನಿ ವಿಧಾನಸೌಧ. ಇದು ನಮಗೆ ಜಾಗ ಇದೆ ಬೇಕಾದಷ್ಟು. ಮುನ್ಸಿಪಾಲಿಟಿ ಜಾಗ ಖುಲ್ಲಾನೇ ಇದೆ. PWD ಜಾಗ ಖುಲ್ಲಾನೇ ಇದೆ. ನಮ್ KV ಆಫೀಸು ಬೇರೆ ಕಡೆ ಹೋಗಿದೆ, ಅದು ಖುಲ್ಲಾನೇ ಇದೆ. 11 ಎಕರೆ 2 ಗುಂಟೆ ಸರಿ ಅಲ್ದ ಜಾಗ, ಅದನ್ನು ನಮ್ ಗೌರ್ಮೆಂಟ್ ಜಾಗ, ಸರ್ಕಾರ ಜಾಗ, ಅದನ್ನು ಖುಲ್ಲಾನೇ ಇದೆ. ನಿಮಗ ಈ 4 ಜಾಗದೊಳಗೆ ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ರಿ, ನಾವೆಲ್ಲ ಸಾರ್ವಜನಿಕರು ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ. ಅದನ್ನ ಬಿಟ್ಟು ನೀವು ಊರು ಬಿಟ್ಟು 7 ಕಿಲೋಮೀಟರ್ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ತರ್ಲಿಕ್ಕೆ ಅಲ್ಲಿ ಓಡ್ಬೇಕಾ ನಾವು? ನೀವು ಮುದ್ದೇವಾಳದಲ್ಲಿ ಮಾಡಿರಿ, ಎಷ್ಟು ಸಮೀಪ ಬಸ್ ಸ್ಟ್ಯಾಂಡ್ ಹೇಳುದು 4 ಹೆಜ್ಜೆ ಇಟ್ರೆ 4 ಹೆಜ್ಜೆ ಇಟ್ರೆ ಮಿನಿ ವಿಧಾನಸೌಧ ಸಿಗ್ತೈತೆ, ಸಬ್ ರಿಜಿಸ್ಟರ್ ಸಿಗ್ತೈತೆ, ಕೋರ್ಟ್ ಸಿಗ್ತೈತೆ. ನಾವಾದ್ರೆ ಊರು ಬಿಟ್ಟು 7-8 ಕಿಲೋಮೀಟರ್ದಾಗ ನಿಮ್ಮ ಹಿತಾಸಕ್ತಿಗಾಗಿ ನಿಮ್ದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ನಾವು ನಮ್ಮನ್ನ ಬಲಿ ಕೊಡ್ಲಿಕ್ಕೆ ನೋಡ್ಬೇಡ್ರಿ. ತಾಳಿಕೋಟಿ ಜನ ಪಕ್ಷಾತೀತವಾಗಿ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾವುದೇ ಪಕ್ಷ ಪಂಗಡ ಏನೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಇರ್ತೀವಿ.
ಇದನ್ನ ಹೋರಾಟ ನೀವಾಗೆ ಬಂದು 1-2 ದಿವಸ ನಿಮಗೆ ಸಮಯ ಕೊಡ್ತೀವಿ. ನೀವು ಬಂದು ಇದನ್ನ ಸೂಕ್ಷ್ಮವಾಗಿ ಬಗೆಹರಿಸಿ ಹೋದ್ರೆ ನಿಮ್ದು ಹೆಸರು ಉಳಿತೈತೆ. ಇಲ್ಲಾದ್ರೆ ಇದ್ರ ಹೋರಾಟ ಉಗ್ರ ರೂಪ ತಾಳ್ತೈತಿ. ಇದ್ರ ಮುಂದೆ ಜವಾಬ್ದಾರಿ ನೀವೇ ಆಗಿ ಇರ್ತೀರಂತ ಹೇಳಿ ನಾನು ತಾಳಿಕೋಟಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಈ ದಿನದ ಧರಣಿ ಸತ್ಯಾಗ್ರಹದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಳಿಕೋಟಿ ಪಟ್ಟಣದ ಅಂಬಾಭವಾನಿ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ಹಾಯ್ದು ಈ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ಈ ದಿನದ ಧರಣಿಯನ್ನು ಸಂಪೂರ್ಣ ಬೆಂಬಲವನ್ನು